ಕನ್ನಡ ಬರುವವರು ಇಂಗ್ಲೀಷ್ನಲ್ಲಿ ಮಾತನಾಡಲು ಪ್ರಯತ್ನಿಸುತ್ತಿರುವ ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ಈ ವಿಡಿಯೋದಲ್ಲಿ ನಾವು ಕ್ಯಾನ್ ಅನ್ನೋ ಒಂದು ಸೆಂಟೆನ್ಸಸ್ನ ಫ್ರೇಮ್ ಮಾಡೋದು ಹೇಗೆ ಕ್ಯಾನ್ ಫಾರ್ಮಲ್ಲಿ ಅನ್ನೋದನ್ನು ನೋಡ್ತೀವಿ. ಇಲ್ಲಿ ಕ್ಯಾನ್ ಅಂತ ಯೂಸ್ ಮಾಡ್ತಾ ಇದ್ದೀವಲ್ಲ, ಕ್ಯಾನ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಪ್ರೆಸೆಂಟ್ ಅಬಿಲಿಟಿ ಬಗ್ಗೆ ಮಾತಾಡುವಾಗ ಕ್ಯಾನ್ನ ಯೂಸ್ ಮಾಡ್ತೀವಿ. ಅಂದರೆ ಒಂದು ಮಾಡುವವರ ಒಂದು ಪ್ರಸ್ತುತ ಸಾಮರ್ಥ್ಯವನ್ನು ವ್ಯಕ್ತಪಡಿಸಲು ಈ ಕ್ಯಾನ್ ಫಾರ್ಮ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಎಲ್ಲ ಸಬ್ಜೆಕ್ಟ್ಸ್ಗೂ ನಾವು ಕ್ಯಾನ್ ಅಂತ ಯೂಸ್ ಮಾಡ್ಬೋದು. ಐ, ವಿ, ಯು, ದೇ, ಹಿ, ಶಿ ಆ್ಯಂಡ್ ಇಟ್ ಎಲ್ಲದಕ್ಕೂ ಹೆಲ್ಪಿಂಗ್ ವರ್ಬ್ ಕ್ಯಾನ್ನ ಯೂಸ್ ಮಾಡ್ಬೋದು. ಓಕೆ, ಸೊ ಈಗ ಇದಕ್ಕೆ ಕ್ಯಾನ್ಗೆ ನೆಗೆಟಿವ್ ಕಾಂಟ್ರಾಕ್ಷನ್ ಹೇಗಿರುತ್ತೋ ನೋಡೋಣ. ನೆಗೆಟಿವ್ ಕಾಂಟ್ರಾಕ್ಷನಲ್ಲಿ ಕ್ಯಾನ್ ಹೇಗೆ ಬರುತ್ತಂದರೆ ಕ್ಯಾನ್ ಪ್ಲಸ್ ನಾಟ್, ಕ್ಯಾನ್ ನಾಟ್. ಕ್ಯಾನ್ ಅಂದರೆ ನಾನು ಮಾಡ್ತೀನಿ ಅಂತ, ಕ್ಯಾನ್ ನಾಟ್ ಅಂದರೆ ಮಾಡಲ್ಲ ಅಂತ. ಅರ್ಥ ಆಯ್ತಾ? ಸೊ ಕ್ಯಾನ್ ಪ್ಲಸ್ ನಾಟ್ ಕೆನಾಟ್ ಆಗುತ್ತೆ. ಅದನ್ನು ಕಾಂಟ್ರಾಕ್ಟ್ ಮಾಡಿದಾಗ ಕಾಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಈ ಸೆಂಟೆನ್ಸಸ್ಗೆ ಕೆಲವೊಂದು ಎಕ್ಸಾಂಪಲ್ಸ್ನ ನೋಡೋಣ. ಈ ಎಕ್ಸಾಂಪಲ್ ನೋಡಿ, ಐ ಕ್ಯಾನ್ ಪ್ಲೇ ಅಂದರೆ ನಾನು ಆಡಬಲ್ಲೆ, ನಾನು ಆಡ್ತೀನಿ ಅಂತ. ರೈಟ್? ಸೊ ಇಲ್ಲಿ ಎಲ್ಲ ಸಬ್ಜೆಕ್ಟ್ಗೂ ಕ್ಯಾನ್ ಯೂಸ್ ಮಾಡ್ಬೋದಲ್ವಾ? ಸೊ ಅದಕ್ಕಾಗಿ ಸಬ್ಜೆಕ್ಟ್ ಐ ಇದ್ರೂ, ಶಿ ಇದ್ರೂ ಶಿ ಕ್ಯಾನ್ ಪ್ಲೇ, ಹಿ ಕ್ಯಾನ್ ಪ್ಲೇ, ದೇ ಕ್ಯಾನ್ ಪ್ಲೇ, ವಿ ಕ್ಯಾನ್ ಪ್ಲೇ ಆ ಥರ ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಐ ಕ್ಯಾನ್ ಪ್ಲೇ ಅಂತ ಇದೆ. ಇದನ್ನು ನೆಗೆಟಿವ್ ಕಾಂಟ್ರಾಕ್ಷನಲ್ಲಿದ್ದಾಗ ಐ ಕಾಂಟ್ ಪ್ಲೇ. ರೈಟ್? ಈಗ ಕ್ವೆಶ್ಚನಿಂಗ್ ಫಾರ್ಮ್ ಬಂದಾಗ ಆ್ಯಸ್ ಸೇಮ್, ಫಸ್ಟು ಹೆಲ್ಪಿಂಗ್ ವರ್ಬ್ ಬರುತ್ತೆ, ನಂತರ ಸಬ್ಜೆಕ್ಟ್ ಬರುತ್ತೆ. ಕ್ಯಾನ್ ಐ ಪ್ಲೇ ಆ್ಯಂಡ್ ಕ್ವೆಶ್ಚನ್ ಮಾರ್ಕ್. ರೈಟ್? ಮತ್ತು ಇದನ್ನೇ ಕ್ವೆಶ್ಚನಿಂಗ್ ಫಾರ್ಮ್ನ ನೆಗೆಟಿವಲ್ಲಿ ಹೇಗೆ ಹೇಳ್ತೀವಿ? ಕಾಂಟ್ ಐ ಪ್ಲೇ ಅಂತೀವಿ. ಓಕೆ, ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್. ಇನ್ನು ಕೆಲವು ಎಕ್ಸಾಂಪಲ್ಸ್ನ ನೀವು ಟ್ರೈ ಮಾಡಿ, ಸೊ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇನ್ನು ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ, ಅದನ್ನು ಟ್ರೈ ಮಾಡಿ. ಈ ಹಿಂದಿನ ಎಕ್ಸಾಂಪಲ್ ಥರನೇ ಈ ಎಲ್ಲ ಎಕ್ಸಾಂಪಲ್ಸ್ಗೂ ನೆಗೆಟಿವ್ ಫಾರ್ಮಲ್ಲಿ, ಕ್ವೆಶ್ಚನಿಂಗ್ ಫಾರ್ಮಲ್ಲಿ, ನೆಗೆಟಿವ್ ಕಾಂಟ್ರಾಕ್ಷನ್ ಕ್ವೆಶ್ಚನಿಂಗ್ ಫಾರ್ಮಲ್ಲಿ ಟ್ರೈ ಮಾಡಿ. ನಾವು ಟ್ರೈ ಮಾಡಿದ್ರೇ ನಮ್ಗೆ ಅರ್ಥ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಈ ಎಲ್ಲ ಕೆಲವು ಎಕ್ಸಾಂಪಲ್ಸ್ನ ನೀವು ಟ್ರೈ ಮಾಡಿ ನೋಡಿ, ಸೊ ನಿಮಗೆ ಅರ್ಥ ಆಗುತ್ತೆ. ಇಂದು ಇಷ್ಟು ಸಾಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗುತ್ತದೆ ಎಂದು ಬಯಸುತ್ತಿದ್ದೇನೆ. ಇನ್ನಷ್ಟು ಇಂಗ್ಲೀಷ್ ಕಲಿಯಲು ನನ್ನ ವಿಡಿಯೋಗಳನ್ನು ಅನುಸರಿಸಿ. ಧನ್ಯವಾದಗಳು. If you guys like this video, please do like, share, comment and subscribe to my channel.